ಈ ಅಪ್ರಾಪ್ತ ಯುವಕನ ಭಾವಚಿತ್ರವನ್ನ ಒಮ್ಮೆ ನೋಡಿ. ಇನ್ನು 16 ವರ್ಷ ವಯಸ್ಸು. ಹೆಸರು ನಿಶಾಂಕ್ ಅಂತ. ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡರಾಯಪ್ಪನಹಳ್ಳಿ ಗ್ರಾಮದ ಶಶಿ ಮತ್ತು ನಾರಾಯಣಸ್ವಾಮಿ ಎಂಬುವರ ಮುದ್ದಿನ ಮಗ. ಅಂದಹಾಗೆ ನಿಶಾಂಕ್ ಚಿಕ್ಕಬಳ್ಳಾಪುರದ ಖಾಸಗಿ ಕಾಲೇಜಿನಲ್ಲಿ ಪ್ರಥಮ PUC ವ್ಯಾಸಂಗ ಮಾಡ್ತಾ ಇದ್ದ. ದೊಡ್ಡರಾಯಪ್ಪನಹಳ್ಳಿ ಗ್ರಾಮದಿಂದ ಕಾಲೇಜಿಗೆ ಬರುವ ಬಸ್ಸಿನಲ್ಲಿ ಅಪ್ರಾಪ್ತ ಯುವತಿಯ ಪರಿಚಯ ಪ್ರೀತಿಯಾಗಿತ್ತು ಅಂತ ಕೇಳಿಬಂದಿದೆ. ಡಿಸೆಂಬರ್ 12ರಂದು ತನ್ನ ಪ್ರಿಯತಮೆಯ ಹುಟ್ಟುಹಬ್ಬಕ್ಕೆ ಇನ್ಸ್ಟಾಗ್ರಾಂನಲ್ಲಿ ಹುಟ್ಟುಹಬ್ಬದ ಬಗ್ಗೆ ಹುಡುಗ ಹುಡುಗಿ ಜೊತೆಗಿದ್ದ ಫೋಟೋವನ್ನು ಹಾಕಿ ತನ್ನ ಗೆಳತಿಗೆ ಬರ್ತ್ಡೇ ವಿಶ್ ಮಾಡಿದ್ದ. ಇದೇ ವಿಶ್ ತನ್ನ ಜೀವನದ ಹಾದಿಯನ್ನೇ ಬದಲಿಸುತ್ತೆ ಅಂತ ಆತನಿಗೂ ಗೊತ್ತಿರಲಿಲ್ಲ. ಇದಾದ ಬಳಿಕ ಡಿಸೆಂಬರ್ 15ರಂದು ಬೆಳಗ್ಗೆ ಎದ್ದು ತನ್ನ ಸ್ನೇಹಿತನ ಬಳಿ ಬೈಕ್ ಪಡೆದು ಇಲ್ಲೇ ಎಲ್ಲೋ ಹೋಗಿ ಬರ್ತೀನಿ ಅಂತ ಹೋದವನು ನಾಪತ್ತೆಯಾಗ್ಬಿಟ್ಟಿದ್ದ. ಆತಂಕಗೊಂಡಿದ್ದ ಪೋಷಕರು ದೊಡ್ಡಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ದೂರು ನೀಡಿ ಹುಡುಕಾಟ ನಡೆಸಿದ್ರು. ಯಾವಾಗ ಮಿಸ್ ಆದ ಏನಂತ ಹೇಳೋಣ? 15ನೇ ತಾರೀಕು ಊರೊಳಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗಿರೋನ್ ಬಂದಿಲ್ಲ ಅಣ್ಣ. ಏನ್ ಹೇಳೋದ? ಏನು ಹೇಳಲಿಲ್ಲ. ಅವನು ಊರೊಳಗಡೆ ಬಾ ಅಂತ ಕರೆದ್ರೆ ಊರೊಳಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋಗಿರೋನ್. ಆಮೇಲೆ ನೋಡಿದ್ರೆ ಈ ತರ ಇವಾಗ ಬೇರೆಯವ್ರ ಬೈಕ್ ಇಸ್ಕೊಂಡ್ ಹೋಗಿದ್ದಾರೆ. ಅವರು ನಮ್ಗೆ 3 ಗಂಟೆ ಇನ್ಫಾರ್ಮೇ ಮಾಡಿಲ್ಲ. ಅವಾಗ ಹೇಳ್ತಾನೆ ಬೈಕ್ ತಗೊಂಡೋಗೋನೆ ಅಂತ. ಸಂಜೆವರೆಗೂ ನೋಡಿದ್ರೆ ಬರ್ತಾನೆ ಅಂತ ಬರ್ಲೇ ಇಲ್ಲ. ಮಂಗಳವಾರ ಹೋಗಿ ಕಂಪ್ಲೇಂಟ್ ಕೊಟ್ರೆ ನೆಕ್ಸ್ಟ್ ದಿನ. ಅವತ್ತಿಂದ ಇವತ್ತವರೆಗೂ ಅವರು ಹುಡುಕ್ತಾನೆ ಇದ್ದಾರೆ, ಎಲ್ಲೂ ಸಿಕ್ಕಿಲ್ಲ. ಇವತ್ತು ಈ ತರ ಆಗೈತೆ. ಮೊಬೈಲ್ ಏನ್ ಇರ್ಲಿಲ್ಲ? ಮೊಬೈಲ್ 2 ಗಂಟೆ ಗಂಟ ಸ್ವಿಚ್ ಆನ್ ಆಗೈತೆ, ರಿಂಗ್ ಆಗ್ತಾ ಇತ್ತು. ಯಾರು ಫೋನ್ ರಿಸೀವ್ ಮಾಡಿಲ್ಲ ಅವನು ಅವತ್ತು. ಮತ್ತೆ 2 ಗಂಟೆ ಮೇಲೆ ಹೋಗಿರೋ ದಿನನೇ ಸ್ವಿಚ್ ಆಫ್ ಆಗೈತೆ. ಯಾರ ಮೇಲೆ ಅನುಮಾನ ಇದೆಯಾ? ನಂಗೆ ಹುಡುಗಿ ಅವ್ರ ಹತ್ರ ಮಾತಾಡ್ತಾ ಇದ್ರು, ಅವ್ರು ಇದ್ ಮಾಡವ್ರೆ ಅಂತ ಹೇಳಿ ವಾರ್ನ್ ಮಾಡಿದೀವಿ ಅಂತೆಲ್ಲ ಹೇಳಿದ್ರು. ನಮ್ಗೆ ಅವ್ರ ಮೇಲೆನೆ ಡೌಟ್, ಇನ್ ಬೇರೆ ಯಾರ ಮೇಲೇನು ಇಲ್ಲ. ಯಾರಕ್ಕ ಹುಡುಗಿ ಯಾರು? ಅವ್ರ ಯಾರಕ್ಕ? ಆ ಹುಡುಗಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಫ್ರೆಂಡ್ ಆಗಿರೋದು. ನೋಡಿದ್ರೆ ಲವ್ ಮಾಡ್ತಿದ್ದು, ವಾರ್ನ್ ಮಾಡಿದೀನಿ ಅಂತ ಹುಡುಗಿಯವ್ರ ಅಣ್ಣ ಹೇಳಿದ್ದಾನೆ. ನಿಮ್ಗೆ ಯಾವಾಗಾರು ಹೇಳಿದ್ರ ಪೇರೆಂಟ್ಸ್ಗೆ ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ. ಮೊನ್ನೆ ಎಂಕ್ವೈರಿಗೆ ಅಂತ ಕರ್ದಾಗ ಅವಾಗ ಹೇಳಿದ್ ಈ ತರ ವಾರ್ನ್ ಮಾಡಿದ್ರೆ ನಾವು ಫಸ್ಟೇ ಅಂತ. ಅವ್ರಿಗೆ ನಿಮ್ಗೆ ಗೊತ್ತಾ ಯಾವ ಊರು ಏನು? ಹುಡುಗಿ ಅವ್ರದ್ದು ಕನ್ವೇನಾರಾಯಣಪುರ. ಹುಡುಗಿ ಅಂದ್ರೆ ಹುಡುಗಿ ಗೊತ್ತಿಲ್ಲ. ಫ್ರೆಂಡ್ ತರ ಮಾತಾಡ್ತಾ ಇದ್ರೇನು ಗೊತ್ತಿಲ್ಲ ಅದೂನು. ಆದ್ರೆ ಅವ್ರ ಹುಡುಗಿಯವ್ರ ಅಣ್ಣನೇ ಏನೋ ಮಾಡಿರ್ತಾನೆ ಇದಕ್ಕೆ. ಅವರೇ ಮಾಡಿರೋದು ಅಂತ ನಮ್ಗೆ ಅವ್ರ ಮೇಲೆನೆ ಡೌಟ್, ಬೇರೆ ಯಾರು ಇಲ್ಲ. ಯಾರಕ್ಕೆ ಹೆಸರೇನಕ್ಕ ಅವ್ರದ್ದು? ಹುಡುಗನ ಹೆಸರು ಗೊತ್ತಿಲ್ಲ ನಮ್ಗೆ. ನಿಮ್ ಹುಡುಗ ಯಾವಾಗಾರು ಹೇಳ್ಕೊಂಡಿದ್ನ ಈ ತರ ನನ್ ಕರ್ದಿದ್ರು ಒಂದ್ಸರಿ ವಾರ್ನಿಂಗ್? ಯಾವ ತರ ಏನು ಹೇಳಿಲ್ಲ ಅವನು. ಹೇಳಿರ್ಲಿಲ್ವಾ? ಇನ್ನು ಪೋಷಕರ ದೂರಿನಂತೆ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಹುಡುಕಾಟ ನಡೆಸಿದ್ದಾರೆ. ಆದ್ರೆ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ಯುವಕ ನಿಶಾಂಕ್ ಫೋನ್ ನಂಬರ್ ಜಾಡು ಹಿಡಿದ ಪೊಲೀಸರು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಗಡಿ ಪ್ರದೇಶಗಳಲ್ಲಿ ತನಿಖೆ ಕೈಗೊಂಡಾಗ ಒಂದು ಕಡೆ ಫೋನ್ ಸ್ವಿಚ್ ಆಫ್ ಆಗಿರುವ ಮಾಹಿತಿ ದೊರೆಯುತ್ತೆ. ಅದನ್ನ ಹಿಂಬಾಲಿಸಿದ ಪೊಲೀಸರಿಗೆ 12 ದಿನಗಳಾದರೂ ಯುವಕನ ಜಾಡು ಪತ್ತೆಯಾಗಿರಲಿಲ್ಲ. ಆದ್ರೆ ಶುಕ್ರವಾರ ಇದ್ದಕ್ಕಿದ್ದಂತೆ ನಿಶಾಂಕ್ ಮೃತದೇಹವು ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಗಡಿ ಭಾಗದ ಸಾಧುಮಠ ಬಳಿಯ ರಾಜಕಾಲುವೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಆದ್ರೆ ಅಪಘಾತದಂತೆ ಬೈಕ್ ಸಮೇತ ನಿಶಾಂಕ್ ರಾಜ ಕಾಲುವೆಯಲ್ಲಿ ಬಿದ್ದಿದ್ದು ಕೊಳೆತ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. ಪೋಷಕರು ಮಾತ್ರ ಮಗನ ಸಾವಿನ ಕುರಿತು ಅನುಮಾನ ವ್ಯಕ್ತಪಡಿಸಿದ್ದು, ಮಗನ ಸಾವಿಗೆ ಆ ಯುವತಿಯ ಕಡೆಯವರು ಕೊಲೆ ಮಾಡಿ ಬಿಸಾಡಿರಬಹುದು ಅಂತ ಅನುಮಾನಗೊಂಡು ಆರೋಪ ಮಾಡಿದ್ದಾರೆ. ಏನಾಯ್ತಂತ ಗೊತ್ತಿಲ್ಲ ಸರ್. ಇದು ಯಾವಾಗ ಇಲ್ಲಿ ಬೀಚ್ ಸಿಕ್ತು ನಿಮ್ಗೆ? ಏನಂತ ಹೇಳಿದ್ರು? ಫಸ್ಟ್ ಯಾರು ನೋಡಿದ್ರೆ ಗೊತ್ತಿಲ್ಲ. ನಾವು ಸ್ಟೇಷನ್ ಹತ್ರ ಹೋಗ್ಬೇಕಂತ ಬಿಟ್ಟು ಹೋಗ್ತಾ ಇದ್ವಿ. ಅವ್ರಿಗೆ ನಮ್ಗೆ ಕರ್ಕೊಂಡು ಹೋಗ್ತಾ ಇದ್ರಾಗ ಫೋನ್ ಮಾಡಿರೋದು. ಯಾರು ನೋಡಿದವರು ಹಿಂಗೆ ಎಲ್ಲಿ ಐತಂತ ಊಟ ಅಂತಾನೆ ನಾವು ಸ್ಟೇಷನ್ ಹೋಗಿ ಆಮೇಲೆ ಪೊಲೀಸರ ಜೊತೆಲೆ ಬಂದ್ರೆ ಅವ್ರ ಜೊತೆಲೆ ಬಂದಿವಿ ಸರ್. ನಾನು ಎಷ್ಟು ವರ್ಷ ಎಲ್ಲಿ ಓದ್ತಿದ್ದ? ಕಾಲೇಜ್ ಚಿಕ್ಕಬಳ್ಳಾಪುರ ಸರ್. ಬೆಸ್ಟ್ PU ಕಾಲೇಜು. ಫಸ್ಟ್ PUC ಓದ್ತಿದ್ದ. ಅದೇನೋ ಗೊತ್ತಿರ್ತಾರ ಸರ್ ನಮ್ಗೆ. ಆ ಹುಡುಗಿ ಅವ್ರ ಅಣ್ಣ ಏನೋ ವಾರ್ನ್ ಮಾಡಿದ್ನಂತೆ ಒಂದ್ಸಲ, ಈಗ ಮಾತಾಡ್ಬೇಡ್ರಿ ಅದೇನಂತ. ಅದು ನಮ್ಗೆ ಗೊತ್ತೇ ಇಲ್ಲ ಸರ್. ಇದು ನಿಮ್ಗೇನು ಹೇಳಿರ್ಲಿಲ್ವಾ? ಏನಿಲ್ಲ, ಅವರು ಹೇಳಿಲ್ಲ. ಅಣ್ಣವ್ರ ಏನಾದ್ರು ಬಂದು? ಇಲ್ಲ ಸರ್, ಈ ತರ ನಿಮ್ಮ ಇಲ್ಲ ಏನು ಹೇಳಿರ್ಲಿಲ್ಲ. ಹುಡುಗಿನೂ ಯಾವತ್ತು ನಿಮಗೆ ಇಲ್ಲ ಸರ್. ಈಗ ಅವ್ರ ಮೇಲೆ ಏನ್ ಡೌಟ್ ನಿಮ್ಗೆ? ಸರ್ ಅದು ವಾರ್ನ್ ಮಾಡಿದ್ನಲ್ಲ ಸರ್, ವಾರ್ನ್ ಮಾಡಿ ಇವ್ರು ಅವ್ರ ಅಣ್ಣನ ಮಾಡಿರ್ತದ ಅಂತ ಹೇಳ್ಬಿಟ್ಟು ನಮ್ಗೆ ಡೌಟ್ ಸರ್. ಅವ್ರ ಅಣ್ಣ ಅಂದ್ರೆ ಅವ್ರ ಯಾರು? ಹೆಸರೇನು? ಯಾವ ಊರು? ಅವ್ರದ್ದು ಕಣ್ವೇನಾರಾಯಣಪುರ ಸರ್. ಕುಶಾಲ್ ಗೌಡ ಅವ್ರ ಹೆಸರು.
ನಿಮ್ ಮಗನ್ ಜೊತೆ ಯಾವಾಗಾರು ಕರ್ಕೊಂಡು ಹೋಗೋದು ಏನಾದ್ರು? ಇಲ್ಲ ಸರ್, ನಾವು ನೋಡಿಲ್ಲ, ಗೊತ್ತಿಲ್ಲ ಸರ್ ಅದು. ಹಣಕಾಸಲ್ಲಿ ಪ್ರಭಾವ ಇದಾರ ಅಥವಾ ಈ ತರ ಮಾಡಿದಾರ ಅಂತ? ಇಲ್ಲ ಸರ್, ಗೊತ್ತಿಲ್ಲ ಸರ್. ಅಲ್ಲ ಇಲ್ಲಿ ನೋಡಿದ್ರೆ ರೀತಿ ಅಂದ್ರೆ ಆಕ್ಸಿಡೆಂಟ್ ಆಗಿ ಸತ್ತೋಗುವಂತ ರೀತಿ ಕಾಣ್ತಿದೆ ನಿಮ್ಗೆ? ಇಲ್ಲ ಸರ್. ಯಾರಾದ್ರೂ ಹೊಡೆದಾಕಿದಾರಂತ? ಹೌದು ಸರ್, ಅನುಮಾನನೇ ಸರ್ ಇದು. ಬೈಕ್ ಅಲ್ಲೇ ಬಿದ್ದೈತಾ? ಗೊತ್ತಿಲ್ಲ ಸರ್, ನೋಡಿಲ್ಲ ನಾನು ಸರಿ, ನಮ್ಗೆ ನೋಡಕ್ ಬಿಡ್ತಾ ಇಲ್ಲ. ಇನ್ನು ಮಗನ ಸಾವಿನ ಸುದ್ದಿ ಕೇಳಿ ತಂದೆ ಹಾಗೂ ತಾಯಿ ಇಬ್ಬರು ಆಘಾತಕ್ಕೊಳಗಾಗಿದ್ದು ಕಣ್ಣೀರು ಸುರಿಸ್ತಾ ಇದ್ದಾರೆ. ಸದ್ಯ ಘಟನೆ ಸಂಬಂಧ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವಿಧಿವಿಜ್ಞಾನ ಪ್ರಯೋಗಾಲಯದ ತಂಡ ಸಹ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಪೊಲೀಸರ ಸಂಪೂರ್ಣ ತನಿಖೆಯಿಂದ ಇದು ಅಪಘಾತವೋ ಅಥವಾ ಕೊಲೆಯೋ ಎಂಬ ಸತ್ಯ ಹೊರಬರಬೇಕಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.